ಬ್ರೇಕ್ ಮಾಡಿದ್ದ ಸುದ್ದಿಗೆ ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್ ಅಬಕಾರಿ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್ ಅಬಕಾರಿ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್. ಜಮಖಂಡಿ ಅಬಕಾರಿ ಇನ್ಸ್ಪೆಕ್ಟರ್ ಗೀತಾ ತೆಗಿಯಾಳ ವರ್ಗಾವಣೆ. ಅಕ್ರಮ ಸರಾಯಿ ಮಾರಾಟ ಪರಿಶೀಲಿಸೋ ನೆಪದಲ್ಲಿ ಹಲ್ಲೆ. ಮನೆಗೆ ನುಗ್ಗಿ ಮಹಿಳೆ ಮೇಲೆ ಹಲ್ಲೆ ಮಾಡಿದ ಆರೋಪ ಇತ್ತು ಅವ್ರ ಮೇಲೆ. ಮಹಿಳೆಯ ಮೇಲಿನ ಹಲ್ಲೆಯ ಸುದ್ದಿಯನ್ನ ಬ್ರೇಕ್ ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿ. ಫ್ರೀಡಂ ಟಿವಿಯ ವರದಿಯ ಬೆನ್ನಲ್ಲೇ ಇನ್ಸ್ಪೆಕ್ಟರ್ ಗೀತಾ ಟ್ರಾನ್ಸ್ಫರ್. ಬಾಗಲಕೋಟೆಯ ಜಮಖಂಡಿಯ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದ ಗೀತಾ ಜಮಖಂಡಿಯಿಂದ ಗದಗ ಜಿಲ್ಲೆಗೆ ವರ್ಗಾವಣೆ ಮಾಡಿ ಆಯುಕ್ತರಿಂದ ಆದೇಶ. ರಬಕವಿ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಅದು. ಈ ಇನ್ಸ್ಪೆಕ್ಟರ್ ಒಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಗೀತಾ ತೆಗಿಯಾಳ ವರ್ಗಾವಣೆ, ಅಕ್ರಮ ಸಾರಾಯಿ ಮಾರಾಟ ಪರಿಶೀಲಿಸೋ ನೆಪದಲ್ಲಿ ಪರಿಶೀಲನೆ ಮಾಡೋದಕ್ಕಂಥೇಳಿ ಮನೆಗೆ ದಾಳಿ ಮಾಡ್ತಾರೆ ಪೊಲೀಸ್ನವರು. ಆ ಸಂದರ್ಭದಲ್ಲಿ ನಿಮ್ಮ ಕಣ್ಣು ಕೆಲಸ ಮಾಡಬೇಕು. ಎಲ್ಲೆಲ್ಲಿ ಬ್ಯಾರಲ್ ಇಟ್ಟವ್ರೆ, ಎಲ್ಲೆಲ್ಲಿ ಪ್ಯಾಕೆಟ್ ಇಟ್ಟವ್ರೆ, ಎಲ್ಲೆಲ್ಲಿ ಸಾರಾಯಿದು ಏನಿಟ್ಟವ್ರೆ ಅನ್ನೋದು ಕೈಗಳು ಕೆಲಸ ಮಾಡಕೂಡ್ದು. ಏಕಾಏಕಿ ಪರಿಶೀಲಿಸುವ ಸೋಗನಲ್ಲಿ ಹಲ್ಲೆ ಮಾಡೋದು ಅಂದ್ರೆ, ಮಹಿಳೆಯ ಮೇಲಿನ ಹಲ್ಲೆಯ ಸುದ್ದಿ ಬಿತ್ತರಿಸಿದ್ದ ಫ್ರೀಡಂ ಟಿವಿ ನಾವು ಬ್ರೇಕ್ ಮಾಡಿದ್ವಿ ಆ ಸುದ್ದಿನ. ಹಿಂಗಿಂಗ ಹಲ್ಲೆ ಮಾಡೋರು ಏನ್ ಕತೆ ಇವ್ರದು ಅಂತ. ಬೇರೆ ಕೋಪದಲ್ಲಿದ್ರೋ ಏನೋ ಪೊಲೀಸ್ ಇನ್ಸ್ಪೆಕ್ಟರ್. ಹೆಣ್ಣು ಅನ್ನುವುದನ್ನು ನೋಡದೆ ಅತ್ಯಂತ ಭಯಾನಕವಾಗಿ ಹೊಡಿತಾರೆ. ಈ ಪೊಲೀಸ್ನವ್ರ ಕೈ ಹಂಗೆ ಒಳ್ಳೆ ತಪ್ಪಳೆ ಇದ್ದಂಗೆ ಇರುತ್ತೆ. ಫ್ರೀಡಂ ಟಿವಿಯ ವರದಿಯ ಬೆನ್ನಲ್ಲೇ ಇನ್ಸ್ಪೆಕ್ಟರ್ ಗೀತಾ ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ಅಧಿಕೃತ ಮಾಹಿತಿ. ಬಾಗಲಕೋಟೆಯ ಜಮಖಂಡಿ ಅಬಕಾರಿ ಇನ್ಸ್ಪೆಕ್ಟರ್ ಗೀತಾ ಜಮಖಂಡಿಯಿಂದ ಗದಗ ಜಿಲ್ಲೆಗೆ ವರ್ಗಾವಣೆ ಮಾಡಿ ಆಯುಕ್ತರ ಆದೇಶ. ಗದಗದಲ್ಲಿ ಬಿಸಿಲು ಜಾಸ್ತಿ, ಹೋಗಿ ಬರಲಿ. ರಬಕವಿ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಅದು. ಅಕ್ರಮ ಸಾರಾಯಿ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು ಪೊಲೀಸ್ನವರಿಗೆ. ಸೊ ಹೋಗಬೇಕಿತ್ತು, ಅಕ್ರಮ ಮದ್ಯವನ್ನು ಸೀಸ್ ಮಾಡಬೇಕಿತ್ತು. ಕಾನೂನಿನ ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸಗಳಿವೆಲ್ಲ. ಹೋಗಬೇಕು, ಅವರು ಎಷ್ಟು ವರ್ಷಗಳಿಂದ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಅದರ ಅರ್ಥ ಪೊಲೀಸ್ನವರು ಹೊಡಿಲೇಬಾರ್ದು ಅಂತೇನೂ ಇಲ್ಲ. ಸೆಲ್ಫ್ ಡಿಫೆನ್ಸ್ನ ಹೆಸರಿನಲ್ಲಿ ಪ್ರತೀಕಾರ ಅಥವಾ ಪ್ರತಿ ದಾಳಿ ಅದು ಅಪರಾಧ ಅಲ್ಲ. ಆದರೆ ಹೆಂಗಸು ಅನ್ನೋದು ನೋಡದಲ್ಲೇ ಅತ್ಯಂತ ಪೈಶಾಚಿಕವಾಗಿ ಹೊಡೆಯೋದು ಅಂದರೆ ನಿಜಕ್ಕೂ ಕೂಡ ದುರಂತ ಆಯಿತು.